ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಕರುನಾಡ ಚಕ್ರವರ್ತಿ, ಸ್ಯಾಂಡಲ್ವುಡ್ ಕಿಂಗ್, ಸೆಂಚುರಿ ಸ್ಟಾರ್, ಆಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಎಂದ್ರೆ ಎಲ್ಲರಿಗೂ ಇಷ್ಟವಾಗುವ ನಟ. ದೊಡ್ಡಮನೆ ಕುಟುಂಬದ ದೊಡ್ಡ ಮಗನಾಗಿರುವ ಶಿವಣ್ಣ ಕನ್ನಡ ಚಿತ್ರರಂಗದಲ್ಲಿ ಪ್ರಖ್ಯಾತಿ ಗಳಿಸಿದ್ದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ. ಸುಮಾರು 125ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಪ್ರೇಕ್ಷಕರ ಮನಗೆದ್ದಿರುವ ಡಾಕ್ಟರ್ ಶಿವರಾಜ್ ಕುಮಾರ್ ಏನೇ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ತುಂಬಿ ನಟನೆ ಮಾಡ್ತಾರೆ. ಫ್ಯಾಮಿಲಿ ಸೆಂಟಿಮೆಂಟ್ ನಿಂದ ಇವರ ಸಿನಿಮಾಗಳು ಹೆಚ್ಚು ಸದ್ದು ಮಾಡಿವೆ. ಈ ಮೂಲಕ ಲೆಕ್ಕವಿಲ್ಲದಷ್ಟು ಅಭಿಮಾನಿ ಬಳಗವನ್ನ ಹೊಂದಿರುವ ಶಿವಣ್ಣ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಯೋಣ. ಹೌದು, ಡಾಕ್ಟರ್ ಶಿವರಾಜ್ ಕುಮಾರ್ ಎಂದ ತಕ್ಷಣ ಮೊದಲು ನೆನಪಾಗೋದು ಕನ್ನಡ ಚಿತ್ರರಂಗದ ದಿಗ್ಗಜ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಡಾಕ್ಟರ್ ಶಿವರಾಜ್ ಕುಮಾರ್. ಇವರ ಸಹೋದರರಾದ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ಮತ್ತು ನಿರ್ಮಾಪಕರಾಗಿ ಜನಪ್ರಿಯತೆ ಪಡೆದುಕೊಂಡವರು. ಇವರಿಗೆ ಸಹೋದರಿಯರು ಕೂಡ ಇದ್ದಾರೆ. ಶಿವರಾಜ್ ಕುಮಾರ್ 1962ರ ಜುಲೈನಲ್ಲಿ ಮದ್ರಾಸ್ ನಗರದಲ್ಲಿ ಜನಿಸಿದರು. ಡಾಕ್ಟರ್ ರಾಜ್ಕುಮಾರ್ ಮಗನಿಗೆ ಶಿವ ಪುಟ್ಟಸ್ವಾಮಿ ಎಂದು ತಮ್ಮ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಿ ಅವರ ಜ್ಞಾಪಕಾರ್ಥವಾಗಿ ಅವರ ಹೆಸರನ್ನೇ ಮಗನಿಗೆ ಇಟ್ಟಿದ್ರು. ಬಾಲ್ಯದಿಂದಲೇ ಶಿಸ್ತು ಮತ್ತು ಸಂಯಮಗಳನ್ನ ರೂಢಿಸಿಕೊಂಡು ಬೆಳೆದ ಶಿವ ಪುಟ್ಟಸ್ವಾಮಿ ಮುಂದೆ ಶಿವರಾಜ್ ಕುಮಾರ್ ಆಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಸರು ಮಾಡುತ್ತಾ ಬಂದ್ರು. ಚೆನ್ನೈನಲ್ಲಿ ಟಿ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸಿದ ಶಿವರಾಜ್ ಕುಮಾರ್ ಮದ್ರಾಸ್ ವಿಶ್ವವಿದ್ಯಾನಿಲಯದ ನ್ಯೂ ಕಾಲೇಜಿನಿಂದ ರಸಾಯನಶಾಸ್ತ್ರದಲ್ಲಿ ಬಿಎಸ್ಸಿಯನ್ನ ಮುಗಿಸಿದ್ರು. ಶಿಕ್ಷಣದ ನಂತರ ತಮಿಳಿನ ನಿರ್ದೇಶಕ ಕೆ ಬಾಲಚಂದ್ರ ಸಲಹೆಯಂತೆ ಅಡಿಯಾರ್ ಚಿತ್ರ ತರಬೇತಿ ಸಂಸ್ಥೆಯಲ್ಲಿ ನಟನಾ ತರಬೇತಿಯನ್ನ ಪಡೆದುಕೊಂಡಿದ್ರು. ನಂತರದ ದಿನಗಳಲ್ಲಿ ವೆಂಪಟ್ಟಿ ಚಿನ್ನಿ ಸತ್ಯಂರಿಂದ ಕೂಚುಪುಡಿ ನೃತ್ಯವನ್ನ ಕಲಿತರು. ಬಾಹುಬಲಿ ಖ್ಯಾತಿ ನಟಿ ರಮ್ಯಾ ಕೃಷ್ಣನ್ ಇವರ ನೃತ್ಯ ಶಾಲೆಯ ಸಹಪಾಠಿಯಾಗಿದ್ದರಂತೆ. ಕಾಲೇಜು ದಿನಗಳಲ್ಲಿ ಯಾರ್ಕ್ ಶೈರ್ ಕ್ರಿಕೆಟ್ ತಂಡ ಕಟ್ಟಿಕೊಂಡು ಕ್ರಿಕೆಟ್ ಮುಂತಾದ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು ಶಿವಣ್ಣ. ತಮ್ಮ ಬೇಸಿಗೆಯ ರಜಾ ದಿನಗಳನ್ನ ಕುಟುಂಬದೊಂದಿಗೆ ಗಾಜನೂರಿನಲ್ಲಿ ಕಳೆಯುತ್ತಿದ್ದರು. 1986ರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಪುತ್ರಿ ಗೀತಾ ಅವರನ್ನ ಕೈ ಹಿಡಿದರು. ಇವರಿಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ. ಶಿವರಾಜ್ ಕುಮಾರ್ ಕಾಲೇಜು ದಿನಗಳಲ್ಲಿ ಇರುವಾಗಲೇ ಮಲಯಾಳಂ ಚಿತ್ರದಲ್ಲಿ ನಟಿಸಲು ಆಫರ್ ಬಂದಿತ್ತು. ಆಗ ಪಾರ್ವತಮ್ಮನವರು ಡಿಗ್ರಿ ಮುಗಿಸಿದ ನಂತರವೇ ನಟನೆಗೆ ಹೋಗ್ಲಿ ಎಂದು ಹೇಳಿದ್ರಂತೆ. ಆಗ ನಟನೆಯನ್ನ ಪರಿಗಣಿಸಿದ ಶಿವಣ್ಣ ಬೇರೆ ಬೇರೆ ಮಾರ್ಗದರ್ಶಕರಿಂದ ನಟನೆ, ಸ್ಟಂಟ್ಸ್ ಮತ್ತು ನೃತ್ಯ ತರಬೇತಿಗಳನ್ನ ಪಡೆದುಕೊಂಡಿದ್ರು. ಶಿವಣ್ಣ 1986ರಲ್ಲಿ ಸಂಗೀತಂ ಶ್ರೀನಿವಾಸ್ ರಾವ್ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಆನಂದ್ ಚಿತ್ರದಿಂದ ಸ್ಯಾಂಡಲ್ವುಡ್ಗೆ ನಾಯಕನಾಗಿ ಪ್ರವೇಶ ಮಾಡಿದ್ರು. ಈ ಚಿತ್ರ 250ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ದಾಖಲೆ ಬರೆಯಿತು. ಬಳಿಕ ರಥಸಪ್ತಮಿ ಮತ್ತು ಮನಮೆಚ್ಚಿದ ಹುಡುಗ ಚಿತ್ರಗಳು ಕೂಡ ಶತದಿನ ಪೂರೈಸಿದವು. ನಟಿಸಿದ ಮೊದಲ 3 ಚಿತ್ರಗಳು ಶತದಿನ ಪೂರೈಸಿದ್ರಿಂದ ಶಿವಣ್ಣನಿಗೆ ಆಟ್ರಿಕ್ ಹೀರೋ ಬಿರುದು ಬಂತು. 1995ರಲ್ಲಿ ಉಪೇಂದ್ರರವರು ನಿರ್ದೇಶಿಸಿದ ಓಂ ಚಿತ್ರ ಭೂಗತ ಲೋಕದಲ್ಲಿ ಅರಳುವ ಪ್ರೇಮ ಕಥಾನಕವನ್ನ ಮನೋಜ್ಞವಾಗಿ ಬಿಂಬಿಸಿತು. ಈ ಚಿತ್ರ ಹಲವಾರು ಬಾರಿ ಮರು ಪ್ರದರ್ಶನ ಕಂಡು ಇಂದಿಗೂ ಕೂಡ ಅದೇ ಕ್ರೇಜ್ ಅನ್ನ ಉಳಿಸಿಕೊಂಡಿದೆ. 1996ರಲ್ಲಿ ತೆರೆಕಂಡ ಜನುಮದ ಜೋಡಿ ಚಿತ್ರ ಆಗಿನ ಕಾಲದಲ್ಲಿ 10 ಕೋಟಿ ಗಳಿಸಿದ ಮೊದಲ ಕನ್ನಡ ಚಿತ್ರವಾಗಿ ದಾಖಲೆಯನ್ನ ಬರೆದಿದೆ. ಅದರಂತೆ ಅಂಡಮಾನ್, AK-47, ಜೋಗಿ, ಬಜರಂಗಿ, ಟಗರು, ಶ್ರೀ ಶ್ರೀನಿವಾಸ ಕಲ್ಯಾಣ, ಆನಂದ್, ರಥಸಪ್ತಮಿ, ಮನಮೆಚ್ಚಿದ ಹೆಂಡತಿ, ಶಿವಮೆಚ್ಚಿದ ಕಣ್ಣಪ್ಪ, ಸಂಯುಕ್ತ, ರಣರಂಗ, ಇನ್ಸ್ಪೆಕ್ಟರ್ ವಿಕ್ರಮ್, ಅದೇ ರಾಗ ಅದೇ ಹಾಡು, ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ತವರಿನ ಸಿರಿ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಶಿವಣ್ಣ ದಾಖಲೆ ಬರೆದಿದ್ದಾರೆ. 50 ವಯಸ್ಸು ದಾಟಿದ್ರೂ ಕೂಡ ಈಗಲೂ ಚೈತನ್ಯದ ಚಿಲುಮೆಯಂತ ಇರುವ ಶಿವರಾಜ್ ಕುಮಾರ್ ಈಗಿನ ಯುವ ನಟರಿಗೆ ಮಾದರಿ ಎನ್ನಬಹುದು. ಒಟ್ಟಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಚಂದನವನಕ್ಕೆ ಕಾಲಿಟ್ಟು 38 ವರ್ಷಗಳಾಗಿವೆ. ಆದರೆ ಶಿವರಾಜ್ ಕುಮಾರ್ ಹವಾ ಮಾತ್ರ ಹೆಚ್ಚುತ್ತಲೇ ಇದೆ. ಇತ್ತೀಚೆಗೆ ಕೆಲವು ಶೋಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಇವರು ಎಷ್ಟೋ ನಟರಿಗೆ ಮಾರ್ಗದರ್ಶಕರಾಗುತ್ತಿದ್ದಾರೆ. ಇವರ ಮುಂದಿನ ಪಯಣ ಇನ್ನಷ್ಟು ಸೊಗಸಾಗಿ ಸಾಗಲಿ, ಇನ್ನಷ್ಟು ಸಿನಿಮಾಗಳು ತೆರೆ ಮೇಲೆ ಅಬ್ಬರಿಸಲಿ ಎಂದು ನಮ್ಮೆಲ್ಲರ ಆಶಯ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.